ನಿಮ್ಮ ಕಣ್ಣ ಮುಂದೆನೆ ನಿಮ್ಮ ಪೇರೆಂಟ್ಸ್ಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಯಾವ ರೀತಿಯಲ್ಲಿ ತಗೊಳ್ಬಹುದು? ನಮಸ್ಕಾರ ಸ್ನೇಹಿತರೆ, ನೀವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಿಮ್ಮನ್ನ ಒಂದು ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ಗೆ ನಿಮ್ಮನ್ನ ಕರೀತಾರೆ. ಅಲ್ಲಿ ಫ್ಯಾಮಿಲಿಯಲ್ಲಿರೋ ಎಲ್ಲರೂ ಬಂದಿರ್ತಾರೆ, ನಿಮ್ಮನ್ನ ಕೂಡ ಇನ್ವೈಟ್ ಮಾಡಿರ್ತಾರೆ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ಅಪ್ಪ ಅಮ್ಮನನ್ನ ಕರೆದು ಮಾತಾಡಿಸೋರಂತ ಯಾರು ಇರಲ್ಲ. ಅಕಸ್ಮಾತ್ ಅವರು ಹೋಗಿ ಒಂದು ಗುಂಪಲ್ಲಿ ಮಾತಾಡಿದ್ರೆ ಅದನ್ನು ಪರಿಗಣಿಸುವಂತಾರೆ, ಅಂದ್ರೆ ಅದನ್ನು ಯಾರು ಕೂಡ ಅಷ್ಟು ಮೈಂಡ್ ಮಾಡಲ್ಲ. ನಿಮ್ಮ ಕಣ್ಣ ಮುಂದೆನೆ ನಿಮ್ಮ ಪೇರೆಂಟ್ಸ್ಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಯಾವ ರೀತಿಯಲ್ಲಿ ತಗೊಳ್ಬಹುದು? ಇದೆಲ್ಲ ಗೊತ್ತಿದ್ರು ನಿಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋ ತರ ಸುಮ್ನೆ ನಾಟಕ ಆಡ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ನಗಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಒಂದು ಭರವಸೆ ಇರುತ್ತೆ. ಅದು ಏನು ಅಂತ ಅಂದ್ರೆ, ಮುಂದೊಂದು ದಿನ ನನ್ನ ಮಗ ಅಥವಾ ಮಗಳು ಏನಾದ್ರೂ ಒಂದು ಸಂಪಾದನೆ ಮಾಡಿ ನಮ್ಮನ್ನು ಕೂಡ ಈ ಒಂದು ರೇಂಜ್ಗೆ, ಆ ಒಂದು ಲೆವೆಲ್ಗೆ ತಂದು ಇಡ್ತಾರೆ ಅನ್ನೋ ಒಂದು ಭರವಸೆ. ದಯವಿಟ್ಟು ಅವರ ಆ ಒಂದು ಭರವಸೆಗೆ ಯಾರು ಕೂಡ ತಣ್ಣೀರು ಎರಚಬೇಡಿ. ನೋಡಿ, ಈ ಕಲಿಯುಗದಲ್ಲಿ ದುಡ್ಡಿಗೆ ಇರೋ ಬೆಲೆ ಮರ್ಯಾದೆ ಅದು ಮನುಷ್ಯರಿಗಿಲ್ಲ. ಮೊದಲ ಹೇಳ್ತಿದ್ರು, ದುಡ್ಡಲ್ಲಿ ಏನಿದೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದೊಂದು ಪೀಸ್ ಆಫ್ ಪೇಪರ್ ಅಂದ್ರೆ ಕಾಗದದ ತುಂಡು ಅಂತ. ಇದೆಲ್ಲ ಹೇಳಲಿಕ್ಕೆ, ಇನ್ನೊಬ್ಬರಿಗೆ ಹಿತವಚನ ಕೊಡ್ಲಿಕ್ಕೆ ಮಾತ್ರ ಚಂದಾರಿ. ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಗಳು ಎಲ್ರಿಗೂ ಬೇಕು, ಆದ್ರೆ ಅದು ನಮ್ಮ ಮನೆಯಲ್ಲಿ ಅಲ್ಲ, ಪಕ್ಕದ ಮನೆಯಲ್ಲಿ ಅಷ್ಟೇ. ಹಾಗಂತ ಎಲ್ಲಾ ಕುಟುಂಬ ಕೂಡ ಒಂದೇ ತರ ಇರಲ್ಲ. ಕಷ್ಟಕ್ಕಾಗೋರು, ಜೀವಕ್ಕೆ ಜೀವ ಕೊಡುವಂತ ಅದೆಷ್ಟೋ ಕುಟುಂಬಗಳಿವೆ. ಅಂತ ಕುಟುಂಬ ಸಿಗ್ಬೇಕು ಅಂದ್ರೆ ನಾವು ಭಾಗ್ಯ ಮಾಡಿರ್ಬೇಕು. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಬಡವನಾಗಿ ಹುಟ್ಟೋದು ಅದು ನಮ್ಮ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದಿದೆ ಅಲ್ವಾ, ಅದು ಖಂಡಿತ